ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ ರಾಜ್ಯದ ಅತಿ ಸೂಕ್ಷ್ಮ ಮತಕ್ಷೇತ್ರಗಳಲ್ಲಿ ಒಂದಾಗಿರತಕ್ಕಂಥದ್ದು. ಇನ್ನೂ ಕೂಡ ವಿಧಾನಸಭಾ ಚುನಾವಣೆಗೆ 2.5 ವರ್ಷ ಬಾಕಿ ಇದೆ. ಆದ್ರೂ ಕೂಡ ಈ ಒಂದು ಮಾಲೂರು ತಾಲೂಕಿನಲ್ಲಿ ಪ್ರತಿನಿತ್ಯ ರಾಜಕಾರಣಿಗಳು ಒಂದಲ್ಲ ಒಂದು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರ್ತಾರೆ, ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಹಾಲಿ ಇರ್ತಕ್ಕಂಥ ಶಾಸಕರ ವಿರುದ್ಧ ಒಂದಲ್ಲ ಒಂದು ಟೀಕೆಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಇತ್ತೀಚೆಗೆ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಕೂಡ ಮೈತ್ರಿಯಾಗಿ ಸ್ಪರ್ಧೆ ಮಾಡೋದು ಖಚಿತವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ಈಗ ರಾಜ್ಯ ಮಟ್ಟದ ನಾಯಕರಿಗೆ ಬಹಳಷ್ಟು ಇದೀಗ ಕಗ್ಗಂಟಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಎರಡೂ ಪಕ್ಷದಲ್ಲೂ ಕೂಡ ಪ್ರಬಲ ಆಕಾಂಕ್ಷಿಗಳಿರುವಾಗ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋ ಕುತೂಹಲ, ಬಹಳಷ್ಟು ಒಂದು ಕುತೂಹಲ ಕೂಡ ಕೆರಳಿಸಿರ್ತಕ್ಕಂಥದ್ದು. ಹಾಗಾಗಿನೇ ಇಂಥ ಒಂದು ಕುತೂಹಲ ಇದೀಗ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎದುರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಬಿಜೆಪಿ ಪಕ್ಷದಿಂದ ಏನು ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು, ಜೊತೆಗೆ ಏನು ಇತ್ತೀಚೆಗೆ ಒಂದು ಸ್ವಾಭಿಮಾನಿ ಜನತಾ ಪಕ್ಷವನ್ನ ಕಟ್ಕೊಂಡು ಮಾಲೂರು ತಾಲೂಕಿನಿಂದ 2023ರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಂತಹ ಉಡಿ ವಿಜಯಕುಮಾರ್ ಅವರು ಇದೀಗ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಅವರು ಇದೀಗ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗೋದು ಬಹುತೇಕ ಇದೀಗ ನಿಶ್ಚಯ ಕೂಡ ಆಗಿರತಕ್ಕಂಥದ್ದು. ಮಾಜಿ ಸಿಎಂ ಕುಮಾರಸ್ವಾಮಿ ಅವ್ರ ಜೊತೆಗೆ ಈಗಾಗಲೇ 2 ಸುತ್ತಿನ ಒಂದು ಮಾತುಕತೆ ಕೂಡ ಆಗಿದೆ. ಹಾಗಾಗಿನೇ ಮುಂದಕ್ಕಂತ ದಿನಗಳಲ್ಲಿ ರಾಜಕೀಯ ವಿಚಾರವಾಗಿ, ಸ್ಥಾನಮಾನಗಳ ವಿಚಾರವಾಗಿ, ಭರವಸೆ ವಿಚಾರವಾಗಿ ಇನ್ನೂ ಕೂಡ ಏನು ಕೆಲವೊಂದು ಮಾತುಕತೆ ಇದೀಗ ಬಾಕಿ ಉಳಿದಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ಉಡಿ ವಿಜಯಕುಮಾರ್ ಅವರು ತಮ್ಮ ಒಂದು ಬೆಂಬಲಿತರ ಒಂದು ಸಭೆಯನ್ನು ಕೂಡ ಮಾಡಿ ಈಗಾಗಲೇ ಅವರು ಇದೀಗ ಪಕ್ಷ ಸಂಘಟನೆ ಕೂಡ ತೊಡಗಿರ್ತಕ್ಕಂಥದ್ದು. ಈ ನಿಟ್ಟಿನ ವಿದ್ಯಮಾನಗಳನ್ನು ಬದಲಾವಣೆ ಆಗಿದೆ. ಈ ನಿಟ್ಟಿನಲ್ಲಿ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತಹ ಎಲ್ಲ ಕೂಡ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಕಳೆದ ಬಾರಿ ಕೂಡ ನಿಖಿಲ್ ಅವರು ಹೇಳ್ತಾ ಇದ್ರು, ಉಡಿ ವಿಜಯಕುಮಾರ್ ಅವರು ಮುಂದೊಂದು ದಿನ ಮಾಲೂರಿನ ಶಾಸಕರು ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿನೇ ಇದೀಗ ಉಡಿ ವಿಜಯಕುಮಾರ್ ಅವರು ಕೂಡ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತಹ ಎಲ್ಲ ಕೂಡ ಸಾಧ್ಯತೆಗಳು ಇರತಕ್ಕಂಥದ್ದು. ಇನ್ನೇನು ಕೇವಲ 1 ರಿಂದ 2 ತಿಂಗಳ ಒಳಗಾಗಿ ಉಡಿ ವಿಜಯಕುಮಾರ್ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತಹ ಒಂದು ಸಾಧ್ಯತೆಗಳು ಇರತಕ್ಕಂಥದ್ದು. ಉಡಿ ವಿಜಯಕುಮಾರ್ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಮುಂದಿನ ವಿಧಾನಸಭಾ ಚುನಾವಣೆ ಟಿಕೆಟ್ ಉಡಿ ವಿಜಯಕುಮಾರ್ ಅವರಿಗೆ ಸಿಗುತ್ತಾ ಅಥವಾ ಮಂಜುನಾಥ ಗೌಡರಿಗೆ ಸಿಗುತ್ತಾ ಅನ್ನೋದು ಬಹಳಷ್ಟು ಒಂದು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಹಾಗಾಗಿನೇ ಮುಂದೆ ಟಿಕೆಟ್ ಯಾರಿಗೆ ಅಂತಕ್ಕಂಥ ಒಂದು ಪ್ರಶ್ನೆ ಮಧ್ಯೆ ಇದೀಗ ಬಹಳಷ್ಟು ರಾಜಕೀಯ ವಿದ್ಯಮಾನಗಳು ಮಾಲೂರು ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇತ್ತೀಚೆಗೆ ಮಾಲೂರು ತಾಲೂಕಿನ ತೊನ್ನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರುವ ಸ್ಥಳೀಯ ಇಬ್ಬರು ಮುಖಂಡರು ಏನು ಸ್ವಾಭಿಮಾನಿ ಜನತಾ ಪಕ್ಷವನ್ನು ತೊರೆದು ಇತ್ತೀಚೆಗೆ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು. ಆದ್ರೆ ಕೇವಲ 1-2 ದಿನಗಳ ಕಳೆಯುವಷ್ಟರಲ್ಲಿ ಇದೀಗ ಅವರು ಮತ್ತೆ ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಮತ್ತೆ ಮರಳಿರ್ತಕ್ಕಂಥದ್ದು. ಉಡಿ ವಿಜಯಕುಮಾರ್ ಅವರ ನಾಯಕತ್ವದಲ್ಲಿ ಮತ್ತೆ ಅವರು ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಬಂದಿದ್ದಾರೆ. ಒಂದ್ ರೀತಿಯಲ್ಲಿ ಏನು ಬಲವಂತವಾಗಿ ನಮ್ಮನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಇದೇ ವೇಳೆಯಲ್ಲಿ ಏನು ಸ್ವಾಭಿಮಾನಿ ಜನತಾ ಪಕ್ಷದ ನಾಯಕರು ಹೇಳಿರ್ತಕ್ಕಂಥದ್ದು. ಹಾಗಾಗಿನೇ ಮಾಲೂರು ತಾಲೂಕಿನಲ್ಲಿ ಬಹಳಷ್ಟು ಒಂದು ರಾಜಕೀಯ ವಿದ್ಯಮಾನಗಳು ಇದೀಗ ಗರಿಗೆದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಯಾರಿಗೆ ಅಂತಕ್ಕಂಥ ಒಂದು ಪ್ರಶ್ನೆ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಶಾಸಕ KV ನಂಜೇಗೌಡ ಅವರು ಮಾಲೂರು ತಾಲೂಕಿನಾದ್ಯಂತ ಬಹಳಷ್ಟು ಒಂದು ಪಕ್ಷ ಸಂಘಟನೆ ಕೂಡ ಮಾಡಿದ್ದಾರೆ. ಮತ್ತೆ ಸಣ್ಣ ಪುಟ್ಟ ಚುನಾವಣೆಯಲ್ಲೂ ಕೂಡ ಅವರು ಏನು ಬೇರೆ ಬೇರೆ ಪಕ್ಷಗಳಿಗೆ ಪೈಪೋಟಿಯನ್ನು ಕೊಟ್ಟು ಅಲ್ಲಿ ಒಂದು ಕಾಂಗ್ರೆಸ್ ಅನ್ನ ಗೆಲ್ಲಿಸುವಂತ ಕೆಲಸವನ್ನು ಕೂಡ ಶಾಸಕ KV ನಂಜೇಗೌಡ ಅವರು ಮಾಡ್ತಾ ಇದ್ದಾರೆ. ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಏನು ಉಡಿ ವಿಜಯಕುಮಾರ್ ಅವರು ತಾವು ಶಾಸಕರಾಗಬೇಕು ಅಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪ್ರಯತ್ನವನ್ನು ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಕೂಡ ಬಹಳಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಈ ನಿಟ್ಟಿನಲ್ಲಿ ಇಬ್ಬರ ಜಗಳ 3ನೇವರಿಗೆ ಲಾಭ ಎನ್ನುವಂತೆ ಶಾಸಕ KV ನಂಜೇಗೌಡ ಅವರು ಕಳೆದ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ರು. ಇದೀಗ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಏನು ಮೈತ್ರಿ ಪಕ್ಷದಿಂದ ಅಭ್ಯರ್ಥಿ ಯಾರು ಅಂತಕ್ಕಂಥ ಒಂದು ಕುತೂಹಲ ಇರತಕ್ಕಂಥದ್ದು. ಹಾಗಾಗಿನೇ ಏನು ಸ್ವಾಭಿಮಾನಿ ಜನತಾ ಪಕ್ಷದಿಂದ ಇದೀಗ ಜೆಡಿಎಸ್ ಪಕ್ಷಕ್ಕೆ ಉಡಿ ವಿಜಯಕುಮಾರ್ ಅವರು ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಂಜುನಾಥ್ ಗೌಡ ಅವರು ಕೂಡ ಬಿಜೆಪಿ ಪಕ್ಷವನ್ನ ಬಹಳಷ್ಟು ಒಂದು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಪಕ್ಷ ಸೇರ್ಪಡೆ ವಿಚಾರದಲ್ಲಿ ಇದೀಗ ಉಡಿ ವಿಜಯಕುಮಾರ್ ಅವರು ಹಾಗೂ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ಮಧ್ಯೆ ಇದೀಗ ಒಂದು ಪೈಪೋಟಿ ಕೂಡ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿನೇ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ನಾಯಕರಿಗೆ ಟಿಕೆಟ್ ಹಂಚಿಕೆ ಪ್ರಕ್ರಿಯೆ ಬಹಳಷ್ಟು ಒಂದು ಕಗ್ಗಂಟಾಗುವ ಎಲ್ಲ ಒಂದು ಸಾಧ್ಯತೆ ಕೂಡ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.